ಫ್ರೆಂಡ್ಸ್, ತೇಜ ಫುಡ್ ವರ್ಡ್ಗೆ ಸ್ವಾಗತ. ಇವತ್ತೊಂದೊಳ್ಳೆ ಮೇಲ್ಕೋಟೆ ಪುಳಿಯೋಗರೆ ಟೇಸ್ಟ್ ಬರೋ ಥರ ಮನೆಯಲ್ಲೇ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ತುರಿದಿರೋ ಅಂಥ ಕೊಬ್ಬರಿ ತಗೊಂಡಿದ್ದೀನಿ, ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ, 2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, 1 ಕಪ್ ಆಗುವಷ್ಟು ಧನಿಯಾ, ಅರ್ಧ ಕಪ್ಪು ಉದ್ದಿನಕಾಳು, ಅರ್ಧ ಕಪ್ಪು ಕಡಲೆಬೇಳೆ, 2 ಸ್ಪೂನು ಖಾರದ ಮೆಣಸಿನ್ಕಾಯಿ, 10 ಇಷ್ಟು ಬೇಕು. ಬನ್ನಿ ಒಂದೊಂದಾಗೆ ಹುರ್ಕೊಳ್ಳೋಣ. ಈಗ ಫಸ್ಟು ಕಡಲೆಬೇಳೆನ ಚೆನ್ನಾಗಿ ಹುರ್ಕೋಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಫ್ರೈ ಆಗ್ತಾ ಇದೆ. ಈಗ ಉದ್ದಿನಕಾಳು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಟೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್ ಎಲ್ಲದೂ. ಈಗ ನೋಡಿ ಫ್ರೈ ಆಗ್ತಾ ಇದೆ. ಈಗ ಆಗಿದೆ. ನೆಕ್ಸ್ಟು ಧನಿಯಾ ಫ್ರೈ ಮಾಡ್ಕೊಳ್ಳಿ. ನಾನು ಹೇಳಿರೋ ಮೆಜರ್ಮೆಂಟಲ್ಲೇ ತೊಗೋಬೇಕು, ಚೆನ್ನಾಗಿರುತ್ತೆ ಆವಾಗ ಪುಡಿ. ಈಗ ನೋಡಿ ಇದು ಫ್ರೈ ಆಗಿದೆ. ಈಗ ಮೆಣಸು ಹಾಕ್ಕೊಂಡಿದ್ದೀನಿ, ಲೈಟಾಗಿ ಫ್ರೈ ಮಾಡ್ಕೊಳ್ಳಿದ್ದು, ಇಲ್ಲ ಸೀದೋಗ್ಬಿಡುತ್ತೆ. ಈಗ ಮೆಂತ್ಯ ಹಾಕ್ಕೋತಾ ಇದ್ದೀನಿ. ಇದನ್ನು ಅಷ್ಟೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಆಗಿದೆ. ಕೊಬ್ಬರಿನೂ ಅಷ್ಟೇ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಕೊಬ್ಬರಿ ಫ್ರೈ ಆಗಿದೆ. ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈಗ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು. ಈಗ ಗುಂಟೂರು ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಾನು ಎಷ್ಟು ಹೇಳಿದ್ದೀನಿ ಮೆಜರ್ಮೆಂಟು ಅದೇ ಮೆಜರ್ಮೆಂಟಲ್ಲಿ ತೊಗೋಬೇಕು ಫ್ರೆಂಡ್ಸ್. ಇವಾಗ ಕರಿಬೇವಿನ ಸೊಪ್ಪು ಈಗ ಆಗಿದೆ. ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಬೌಲ್ಗೆ ಹಾಕ್ಕೊಂಡು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ ಪೌಡರ್ ಮಾಡ್ಕೊಳ್ಳಿ. ಈಗ ನೋಡಿ ಫ್ರೆಂಡ್ಸ್, ಪೌಡರ್ ಎಷ್ಟು ಚೆನ್ನಾಗಾಗಿದೆ ಅಂತ. ಮಿಕ್ಸಿಲಿ ಮಾಡ್ಕೋಬೋದು. ನಮಗೆ ಬೇಕು ಅಂದಾಗ ಇದೇ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ಪೌಡರ್ ಮಾಡ್ಕೋಬೋದು. ನಿಮಗೆ ಈ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.